ಅದು ರಾಷ್ಟ್ರಧ್ವಜ ತಯಾರಿಕೆಗೆ ಅಂತಾನೆ ಪ್ರಸಿದ್ಧಿ ಪಡೆದಿರತಕ್ಕಂಥ ಗ್ರಾಮ. ಆ ಗ್ರಾಮದಲ್ಲಿ ತಯಾರಾಗಿರ್ತಕ್ಕಂಥ ರಾಷ್ಟ್ರಧ್ವಜಗಳು ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಲ್ಲಿಗೆ ಕಳಿಸಲಾಗ್ತಾ ಇತ್ತು, ಅಲ್ಲಿ ಉಪಯೋಗಕ್ಕೆ ಬರ್ತಾ ಇದ್ವು. ಆದರೆ ಇದೀಗ ಈ ಸಿಂಥೆಟಿಕ್ ಮತ್ತೆ ಪ್ಲಾಸ್ಟಿಕ್ ಧ್ವಜಗಳು ಆಗಮಿಸಿದ ಮೇಲೆ ಈ ಖಾದಿ ಬಟ್ಟೆಯ ಉನ್ನತ ದರ್ಜೆಯ ಈ ಧ್ವಜಗಳಿಗೆ ಒಂದು ಸ್ವಲ್ಪ ಬೇಡಿಕೆ ಕಡಿಮೆ ಆಗ್ಬಿಟ್ಟಿದೆ ಅಂತ. ಏನೆಲ್ಲ ಆಗಿದೆ, ಯಾವುದು ಆ ಗ್ರಾಮ, ರಿಪೋರ್ಟ್ ನೋಡಿ. ಬೇಡಿಕೆ ಕಳೆದುಕೊಂಡ ಗರಗದ ಖಾದಿ ಧ್ವಜ, ಪ್ಲಾಸ್ಟಿಕ್ ಧ್ವಜದಿಂದ ಕೆಲಸ ಕಳೆದುಕೊಂಡ ಕಾರ್ಮಿಕರು, ಒಂದ್ ಕಡೆ ರಾಷ್ಟ್ರಧ್ವಜ ನೇಯುತ್ತಿರುವ ನೇಕಾರರು, ಇನ್ನೊಂದು ಕಡೆ ಹೊಲಿಗೆ ಹಾಕ್ತಾ ಇರೋ ಸಿಬ್ಬಂದಿ. ಇವರೆಲ್ಲ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿರುವ ಕ್ಷೇತ್ರೀಯ ಸೇವಾ ಸಂಘದ ಉದ್ಯೋಗಿಗಳು. ಇವರೆಲ್ಲ ಖಾದಿ ಬಟ್ಟೆ ತಯಾರಿಕೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರದ ಹೆಮ್ಮೆಯ ತ್ರಿವರ್ಣ ಧ್ವಜಕ್ಕೆ ಬಟ್ಟೆ ಇಲ್ಲಿಂದಲೇ ಹೋಗುತ್ತೆ. ದೆಹಲಿ ಕೆಂಪುಕೋಟೆಯ ಮೇಲೆ ಇದೇ ಗರಗ ಗ್ರಾಮದ ಧ್ವಜ ಹಾರಾಡುತ್ತೆ. ಆದರೆ ಈಗ ಗರಗದಲ್ಲಿ ನೇಯುವ ರಾಷ್ಟ್ರಧ್ವಜಕ್ಕೆ ಬೇಡಿಕೆ ಇಲ್ಲದಂತಾಗಿದೆ. ಸಾವಿರದ 1956ರಿಂದಲೂ ಗರಗ ಗ್ರಾಮದ ಧ್ವಜ ದೇಶದಾದ್ಯಂತ ಮಾರಾಟ ಆಗ್ತಾ ಇತ್ತು. ಆದರೆ ಕಳೆದ 3 ವರ್ಷಗಳಿಂದ ಮಾರುಕಟ್ಟೆಗೆ ಪ್ಲಾಸ್ಟಿಕ್, ಸಿಂಥೆಟಿಕ್ ಧ್ವಜಗಳು ಲಗ್ಗೆ ಇಟ್ಟಿದೆ. ಇದರಿಂದ 3 ವರ್ಷಗಳಿಂದ ಗರಗದ ಧ್ವಜಕ್ಕೆ ಬೇಡಿಕೆ ಇಲ್ಲದಂತಾಗ್ತಾ ಇದೆ. ಹೀಗಾಗಿ ಈ ಕೂಡಲೇ ಪ್ಲಾಸ್ಟಿಕ್, ಸಿಂಥೆಟಿಕ್ ಧ್ವಜ ಮಾರಾಟ ನಿಷೇಧ ಮಾಡಬೇಕು ಅಂತ ಕ್ಷೇತ್ರೀಯ ಸಂಘ ಆಗ್ರಹಿಸಿದೆ. ಅದು ಈ ಮಾರ್ಕೆಟ್ನಲ್ಲಿ ಸಿಂಥೆಟಿಕ್ ಧ್ವಜ, ಪ್ಲಾಸ್ಟಿಕ್ ಧ್ವಜದ ಹಾವಳಿ, ಮೊದಲ ಇದು ಖಾದಿ ತುಟ್ಟಿ ಅಂತ ಜನರು ತಿಳ್ಕೊಂಡಿರ್ತಾರ. ಆದ್ರೆ ಇದರ ಮಹತ್ವನ ಬೇರೆ. ಗಾಂಧೀಜಿ ಕಂಡಂತ ಕನಸಿದ ಖಾದಿ ಅಂತದೊಳಗೆ ನಾವು ರಾಷ್ಟ್ರಧ್ವಜ ಮಾಡಿ ಅದನ್ನ ಹಾರಿಸಬೇಕಂದ್ರೆ ಒಂದು ದೇಶ ಪ್ರೇಮವನ್ನು ತೋರ್ಪಡಿಸಿದಂಗ. ಈಗ ಪ್ಲಾಸ್ಟಿಕ್ ಧ್ವಜ ಹಾಗೂ ಸಿಂಥೆಟಿಕ್ ಧ್ವಜ ಹಾರಿಸುವುದರಿಂದ ಅವಕ್ಕೆ ಯಾವುದೇ ರೂಪರೇಷೆ ಇರುವುದಿಲ್ಲ. ಹಾಸ್ಟಿಂಗ್ ಧ್ವಜ ಹಾರೋಣ ಆದ ರೂಪೇ ನಾವನ್ನ ಎಲ್ಲಿ ಬೇಕಲ್ಲಿ ಬೀಸಾಡ್ತಾರ. ಹೀಗಾಗಿ ನಾವು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದಂಗ ಆಕೈತಿ. ಹಾಗೂ ಈ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕುಂಠಿತ ಆಗತ್ತ. ಇನ್ನು ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಧ್ವಜದ ಹಾವಳಿ ಹೆಚ್ಚಾದ ಹಿನ್ನೆಲೆ ಖಾದಿ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಹಿಂದೆ 100 ಮಹಿಳೆಯರು ಮಾಡ್ತಾ ಇದ್ದ ಕೆಲಸ ಈಗ 10 ಮಂದಿಗೆ ಸೀಮಿತ ಆಗಿದೆ. ಮಹಿಳೆಯರು ಸಬಲೀಕರಣ ಮಾಡಬೇಕು ಅನ್ನೋದು ಗಾಂಧೀಜಿ ಕನಸು. ಆದರೆ ಪ್ಲಾಸ್ಟಿಕ್ ಧ್ವಜದಿಂದ ಮಹಿಳೆಯರಿಗೆ ಕೆಲಸ ಸಿಗ್ತಲ್ಲ ಅಂತ ಕಾರ್ಮಿಕ ಮಹಿಳೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನ 3 ವರ್ಷಗಳಲ್ಲಿ 30 ಲಕ್ಷಕ್ಕೂ ಅಧಿಕ ಬಾಕಿ ಹಣವನ್ನ ಸರ್ಕಾರ ಉಳಿಸಿಕೊಂಡಿದೆ ಅಂತೆ. ಬಾಕಿ ಉಳಿಸಿಕೊಂಡಿರುವ ಅನುದಾನವನ್ನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಂಬಳ ನಾವು ಕೆಲಸ ಮಾಡಿದ್ರು ಅವ್ರು ಕೊಡಬೇಕಾಗ್ತೈತ್ರಿ. ಯಾಕಂದ್ರೆ ನಮಗ ಅವ್ರು ಬಿಲ್ ಮಾಡಕ್ ಆಗುದಿಲ್ರಿ, ಅವ್ರಿಗೇನ ಲಾಸ್ ಬೇಕು. 10 ಜನ ಅದೇ. ಒಟ್ಟಾರೆ ಪ್ಲಾಸ್ಟಿಕ್, ಸಿಂಥೆಟಿಕ್ ಧ್ವಜಗಳ ಹಾವಳಿ ನಡುವೆಯೂ ಕೆಂಪುಕೋಟೆಯ ಮೇಲೆ ಗರಗದ ಧ್ವಜ ಹಾರಾಡೋದು ಹೆಮ್ಮೆ. ಆದರೆ ಪ್ಲಾಸ್ಟಿಕ್ ಧ್ವಜ ಮಾರಾಟ ನಿಷೇಧಿಸಿ ಖಾದಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದೇ ಸಾರ್ವಜನಿಕರ ಕಳಕಳಿಯಾಗಿದೆ.